ಲಕ್ಕುಂಡಿಯಲ್ಲಿ ಉತ್ಖನನದ ಸಂದರ್ಭದಲ್ಲಿ ಲೋಹದ ವಸ್ತುವೊಂದು ಪತ್ತೆಯಾಗಿದೆ. ಹೌದು, ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು 8 ದಿನಗಳಿಂದ ಲಕ್ಕುಂಡಿಯಲ್ಲಿ ಅಗೆಯುವ ಕೆಲಸ ನಡೀತಾ ಇದೆ. ಅಂದ್ರೆ ಉತ್ಖನನದ ಕೆಲಸ ನಡೀತಾ ಇದೆ. ಒಳಗಿರಬಹುದಾದಂಥ ಅಮೂಲ್ಯ ವಸ್ತುಗಳೇನು ಎತ್ತ, ಲಕ್ಕುಂಡಿಯ ಪರಂಪರೆ ಏನು, ಲಕ್ಕುಂಡಿಯ ಇತಿಹಾಸ ಏನು, ಇದನ್ನೆಲ್ಲ ಅಧ್ಯಯನ ಮಾಡಿ ಅಲ್ಲಿ ಬಹಳ ಈ ಅಪರೂಪದ ವಸ್ತುಗಳು ಸಿಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಉತ್ಖನನ ಶುರುವಾಗಿದೆ. ಈಗ ಒಂದು ಲೋಹದ ವಸ್ತು ಪತ್ತೆಯಾಗಿದೆ. ಸುಮಾರು ಅರ್ಧ ಕೆಜಿಯಷ್ಟು ತೂಕದ ಲೋಹದ ವಸ್ತು ಅಂತೇಳಿ ತಿಳಿದು ಬರ್ತಾ ಇದೆ. ನೋಡ್ತಾ ಇದ್ದೀರಾ ನೀವಲ್ಲಿ. ಅದೇನಾದರೂ ವಿಗ್ರಹಕ್ಕೆ ಸೇರಿದ್ದಂಥದ್ದು ಅಥವಾ ಏನಾದರೂ ಹಿಂದಿನ ಈ ದಿನಬಳಕೆ ವಸ್ತುನೋ ಅಥವಾ ಆಯುಧಗಳೋ, ಅದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು ಅದೇನು ಅಂತ ಹೇಳ್ಕೊಂಡು. ಬಟ್ ನಿಮಗೆ ಅಷ್ಟು ಚಿಕ್ಕ ಒಂದು ಪೀಸ್ ಮಣ್ಣಿನ ಹೆಂಟೆ ರೀತಿಯಾಗಿ ಕಂಡು ಬರ್ತಾ ಇದೆ. ಆದರೆ ಅದು ಅರ್ಧ ಕೆಜಿಗೂ ಹೆಚ್ಚಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಯಾಕಂದರೆ ಲೋಹ ಅಂತಾನೆ ನಿಮ್ಗೆ ಗೊತ್ತಿರ್ಬೋದು, ಭಾಳ ತೂಕ. ಆಮೇಲೆ ನೀವು ಲೆಕ್ಕ ಹಾಕಿ ಸಾವಿರಾರು ವರ್ಷಗಳ ಹಿಂದಿನ ಲೋಹ ಅಂತ ಅಂದರೆ ಅದು ಹೇಗಿರ್ಬೋದು ಅಂತ ಹೇಳ್ಕೊಂಡು. ಹಾಗಾಗಿನೇ ಲಕ್ಕುಂಡಿಯಲ್ಲಿ ಸಿಗುವಂಥ ಪ್ರತಿ ವಸ್ತುವು ಕೂಡ ಈ ಉತ್ಖನನ ಸಂದರ್ಭದಲ್ಲಿ ಸಹಜವಾಗಿ ಅದ್ರ ಮೇಲೆ ಕುತೂಹಲ ಇದೆ. ಏನೋ ಒಂದು ಸಣ್ಣ ಮಡಿಕೆನೋ, ಒಂದು ಕಾಯಿನೋ, ಒಂದು ಬಿಲ್ಲೆ, ಇದೇನು ಸಿಕ್ಕಿದ್ರೂ ಕೂಡ ಗತಕಾಲದ ಇತಿಹಾಸವನ್ನು ಅವೆಲ್ಲ ಹೇಳ್ತಾ ಇದೆ. ಸಂಜೀವ್ ಪಾಂಡ್ರೆ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಡೀತಿರುವ ಉತ್ಖನನದಲ್ಲಿ ಇಂದು ಕೂಡ ಒಂದು ಅಮೂಲ್ಯವಾದಂಥ ವಸ್ತುವನ್ನು ಪತ್ತೆಯಾಗಿದೆ. ಅದು ಲೋಹದ ರೀತಿಯಲ್ಲಿ ಇರುವಂಥದ್ದು ಪತ್ತೆಯಾಗಿದೆ. ಹೀಗಾಗಿ ಮತ್ತೆ ಈಗ ಕುತೂಹಲ ಹೆಚ್ಚಾಗಿದೆ. ಈಗ ನಾವು ಅದೇ ಒಂದು ಸ್ಥಳದಲ್ಲಿದ್ದೆ ನೋಡ್ಬೋದು. ಇದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ. ಈಗಾಗಲೇ 4 ಬ್ಲಾಕ್ಗಳಲ್ಲಿ ಕಳೆದ 8 ದಿನಗಳಿಂದಲೂ ಕೂಡ ಉತ್ಖನನ ಕಾರ್ಯ ಆರಂಭ ಆಗಿದೆ. ಹೀಗಾಗಿ ಪ್ರತಿನಿತ್ಯವೂ ಕೂಡ ಒಂದಿಲ್ಲೊಂದು ವಸ್ತುಗಳು ಕೂಡ ಈ ಒಂದು ಪ್ರದೇಶದಲ್ಲಿ ಪತ್ತೆ ಆಗ್ತಾ ಇದ್ದಾವೆ. ಯಾಕೆಂದರೆ ಇದು ಕಲ್ಯಾಣ ಚಾಲಕರು, ರಾಷ್ಟ್ರಕೂಟರು ಆಳಿದ ನಾಡು. ಹೀಗಾಗಿ ಸಾಕಷ್ಟು ರಾಜರ ಆಳಿದರಿಂದ ಇಲ್ಲಿ ಸಾಕಷ್ಟು ಸಂಪದ್ಭರಿತ ನಾಡು. ಇದು ಲಕ್ಕಿಗುಂಡಿ ಲಕ್ಷ್ಮೀ ಊರು, ಸಂಪದ್ಭರಿತ ಊರು. ಇಲ್ಲಿ ಬಂಗಾರ ಇದೆ, ಚಿನ್ನ ಇದೆ, ಇಲ್ಲಿ ಟಂಕಸಾಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಭೂಗರ್ಭದಲ್ಲಿ ಸಾಕಷ್ಟು ಚಿನ್ನ ಇರ್ಬೋದು ಅಂತೇಳಿ ಕೂಡ ಈಗ ಊಹಿಸಲಾಗಿದೆ. ಜೊತೆಗೆ ಈಗಾಗಲೇ ಚಿನ್ನದ ನಿಧಿ ಪತ್ತೆಯಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಉತ್ಖನನ ಕಾರ್ಯಕ್ಕೆ ಸಾಕಷ್ಟು ಏನು ಪುಷ್ಟಿ ನೀಡಿದಂತಾಗಿದೆ. ಸಾಕಷ್ಟು ಕೂಡ ಕುತೂಹಲ ಹೆಚ್ಚಾಗಿದೆ. ಹೀಗಾಗಿ ಈ ಒಂದು ಏನು ಸ್ಥಳದಲ್ಲಿ ಉತ್ಖನನ ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಲೋಹದ ವಸ್ತು ಕೂಡ ಪತ್ತೆಯಾಗಿದೆ. ಈಗಾಗಲೇ ಸಂಬಂಧಪಟ್ಟ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದು ಸೂಕ್ಷ್ಮವಾಗಿ ತೆಗೆದು ಅದು ಸಂಗ್ರಹ ಮಾಡಿದ್ದಾರೆ. ಅದು ಪರೀಕ್ಷೆಗೆ ಕೂಡ ಕಳಿಸ್ತಾರೆ. ಆ ಪರೀಕ್ಷೆ ನಂತರ ಕೂಡ ಅದು ಏನು ಅಂತ ಅನ್ನೋದು ಕೂಡ ಗೊತ್ತಾಗಲಿದೆ. ಒಟ್ಟಾರೆಯಾಗಿ ಏನು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ರಾಜರ ಆಳಿದ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಪುರಾತನ ವಸ್ತುಗಳು ಇದ್ದಾವೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ತಳಗೆ ಒಂದು ಕಾಲುವೆ ರೀತಿಯಲ್ಲಿ ಇರುವಂಥದ್ದು ಏನು ದೇವಸ್ಥಾನ ಮತ್ತು ಈ ಒಂದು ಬಾವಿಗೆ ಲಿಂಕ್ ಇರುವಂಥದ್ದು ಇದೆ. ಇದೇ ಒಂದು ಬಾವಿಯಲ್ಲಿ ಸ್ನಾನ ಮಾಡಿ ರಾಜರು ಮತ್ತು ಪೂಜಾರಿಗಳು ಈ ಒಂದು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಅನ್ನೋದು ಕೂಡ ಇದೆ. ಆ ಒಂದು ಕುರುಹು ಕೂಡ ಇನ್ನೇನು 2 ದಿನಗಳಲ್ಲಿ ಪತ್ತೆಯಾಗುವ ಸಾಧ್ಯತೆ ಇದೆ. ಯಾಕಂದರೆ 10 ಅಡಿ ಈಗಾಗಲೇ ಅಗದಿದ್ದಾರೆ. ಇನ್ನೂ ನಾವೊಂದು 4 ಅಡಿ ಅಗದ್ರೆ ನೈಜ ಲಕ್ಕುಂಡಿ ಸಿಗುತ್ತೆ. ಆನಂತರವೇ ಲಕ್ಕುಂಡಿಯ ಸ್ವರೂಪ, ಲಕ್ಕುಂಡಿಯ ಗತವೈಭವದ ವಸ್ತುಗಳು ದೊರೀತವೆ ಅಂತ ಅನ್ನೋದು ಸಂಶೋಧಕರು ಮತ್ತು ಇಲ್ಲಿ ಗ್ರಾಮದ ಹಿರಿಯರ ಮಾತಾಗಿದೆ. ಆ ನಿಟ್ಟಿನಲ್ಲಿ ಕೂಡ ನಿರಂತರವಾಗಿ ಉತ್ಖನನ ಕಾರ್ಯ ಆರಂಭ ಆಗ್ತಿದೆ. ಇಂದು ಕೂಡ ಪ್ರತಿನಿತ್ಯವೂ ಕೂಡ ಏನು ಈಗಾಗಲೇ ವಿಷ್ಣು ಪಾಣಿಪೀಠ ಆಗಿರ್ಬೋದು, ನಾಗರ ಕಲ್ಲಿನ ಚಿತ್ರ ಇರುವಂಥದ್ದಾಗಿರ್ಬೋದು, ಹೀಗೆ 10 ಶಿಲೆಗಳು ಪತ್ತೆಯಾಗಿವೆ. ಸಾಕಷ್ಟು ವಿಸ್ಮಯ, ಕೌತುಕ, ಕುತೂಹಲ ಕೂಡ ಮೂಡಿಸಿದೆ. ಇನ್ನೂ ಕೂಡ ಈ ಒಂದು ಲಕ್ಕುಂಡಿಯ ಭೂಗರ್ಭದಲ್ಲಿ ಇನ್ನೂ ಏನೇನಿದೆ ಅನ್ನೋ ಕುತೂಹಲ ಕೂಡ ರಾಜ್ಯದ ಜನರಿಗೆ ಸಾಕಷ್ಟು ಇದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ. ವಿಷಯ ಅಂತ ಅಂದರೆ ಈಗ ನಿನ್ನೆಯಿಂದನೇ ಇದು ನಿಜವಾದಂಥ ಉತ್ಖನನ ಆರಂಭ ಆಗಿರೋದು ಅಥವಾ ಅಸಲಿ ಲಕ್ಕುಂಡಿ ಕಹಾನಿ ನಿನ್ನೆಯಿಂದ ಗೊತ್ತಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಯಾಕಂತ ಅಂದರೆ ನಿಗದಿತ ಅಡಿಯಷ್ಟು ಆಳವನ್ನು ಅದು ಕೊರ್ದು ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅದರ ನಡುವೆನೇ ಇವತ್ತು ಲೋಹದ ವಸ್ತು ಎಲ್ಲ ಸಿಕ್ಕಿರೋದು. ನಮ್ಮ ಜೊತೆಗೆ ಸಂಜೀವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂಜೀವ್ ಪಾಂಡ್ರೆ, ಸಂಜೀವ್, ನೀವು ತೋರಿಸ್ತಾ ಇದ್ರಿ, ವಿವರಿಸ್ತಾ ಇದ್ರಿ, ಒಂದು ಲೋಹದ ವಸ್ತು ಸುಮಾರು ಅರ್ಧ ಕೆಜಿಗೂ ಹೆಚ್ಚು ತೂಕದ ಒಂದು ವಸ್ತು ಪತ್ತೆ ಆಯಿತು ಅಂತ ಹೇಳ್ಕೊಂಡು. ಅಂದರೆ ಇದೆಲ್ಲ ಒಂದು ಆರಂಭ ಅಷ್ಟೇ. ಮುಂದಿನ ಹಂತದಲ್ಲಿ ಲಕ್ಕುಂಡಿಯ ಇತಿಹಾಸ ಏನು, ಹಿಂದಿನ ಪರಂಪರೆ ಹೇಗಿತ್ತು, ಆ ಗತ ವೈಭವ ಹೇಗಿತ್ತು, ಇದನ್ನೆಲ್ಲ ನಾವು ಅರ್ಥಕೊಳ್ಳುವಂಥ ನಿಟ್ಟಿನಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಂಥ ವಸ್ತುಗಳು ಸಿಗ್ಬೋದು ಅನ್ನೋಂಥ ನಿರೀಕ್ಷೆ ಇದೆ. ಬಹುಶಃ ನಿನ್ನೆಯಿಂದ ಇದೆಲ್ಲದಕ್ಕೂ ಕೂಡ ಒಂದು ಆರಂಭ ಅಂತ ಹೇಳಲಾಗ್ತಾ ಇತ್ತು. ಇವತ್ತು ಆ ಕಾರ್ಯ ಹೇಗೆ ಸಾಗ್ತಾ ಇದೆ ನೀವು ಗಮನಿಸಿದ ಹಾಗೆ? ಅಲ್ಲಿನ ಅಧಿಕಾರಿಗಳು, ಸಿಬ್ಬಂದಿ, ಕಾರ್ಮಿಕರು ಎಲ್ಲ ಏನು ಹೇಳ್ತಾ ಇದ್ದಾರೆ ಸಂಜೀವ್ ಪಾಂಡ್ರೆ? ಹೌದು ಮಾಲ್ತೇಶ್, ಏನು
ಇವತ್ತಿನಿಂದ ಅಂದರೆ ಇಷ್ಟು ದಿನ ಏನು 8-7 ದಿನಗಳಿಂದ ಏನೋ ಉತ್ಖನನ ಆರಂಭ ಆಗಿತ್ತು ಅದು ಮೇಲ್ಭಾಗದ ಒಂದು ಜಾಗ. ಆದರೆ ಅಸಲಿ ಏನು ಉತ್ಖನನ ಇನ್ನು ಮುಂದೆ ಆರಂಭ ಅಂತ ಅನ್ನೋ ಮಾತು ಕೂಡ ಈಗ ಸಂಶೋಧಕರು ಜೊತೆ ಹಿರಿಯ ಗ್ರಾಮಸ್ಥರು ಕೂಡ ಹೇಳಿದ್ದಾರೆ. ಯಾಕೆಂತಂದರೆ ಈಗಾಗಲೇ ಲಕ್ಕುಂಡಿ ಗ್ರಾಮ 10ರಿಂದ 15 ಅಡಿ ಹೂತು ಹೋಗಿದೆ. ಅಷ್ಟು ಮಣ್ಣು ಈಗ ಹೊರಗಡೆ ತೆಗಿಬೇಕು. ಆನಂತರವೇ ನೈಜ ಲಕ್ಕುಂಡಿ, ನಿಜವಾದ ಲಕ್ಕುಂಡಿ, ಚಾಲುಕ್ಯರ ಕಾಲದ ಲಕ್ಕುಂಡಿ ನಮಗೆ ಕಾಣುತ್ತೆ ಅನ್ನೋ ಮಾತು ಕೂಡ ಹೇಳಿದರು. ಆ ನಿಟ್ಟಿನಲ್ಲಿ ಕೂಡ ಈಗ ಉತ್ಖನನ ಕಾರ್ಯ ಆರಂಭ ಆಗಿದೆ. ಈಗ ನಾವು ಸ್ಥಳದಲ್ಲಿ ತೋರಿಸ್ತೀವಿ. ಈಗಾಗಲೇ 4 ಬ್ಲಾಕ್ಗಳಲ್ಲಿ ನಿರಂತರವಾಗಿ ಉತ್ಖನನ ಕಾರ್ಯ ನಡೆದಿದೆ. ಈಗಾಗಲೇ ಇವತ್ತಿನ ಹಂತದ ನೋಡಬೇಕಾದ್ರೆ ಸುಮಾರು 10 ಅಡಿ ಆಳಕ್ಕೆ ಈಗಾಗಲೇ ಈಗ ಉತ್ಖನನ ಕಾರ್ಯ ಆಗಿದೆ. ಈಗಾಗಲೇ ಸಾಕಷ್ಟು ಬಂಡೆಗಲ್ಲುಗಳು ಕೂಡ ಪತ್ತೆಯಾಗಿದೆ. ನೋಡ್ಬೋದು ಒಂದೊಂದು ಇದು ಬ್ಲಾಕ್ ಎ, ಈ ಒಂದು ಬ್ಲಾಕ್ ಎದಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ಕೂಡ ಬಂದಿದ್ದಾವೆ. ಹೀಗಾಗಿ ನಿರಂತರವಾಗಿ ಉತ್ಖನನ ಆರಂಭ ಆಗಿದೆ. ಏನು ಈಗಾಗಲೇ ಇಲ್ಲಿನ ಹಿರಿಯರು ಇವತ್ತು ಬೆಳಗ್ಗೆ TV9ಗೆ ಒಂದು ಮಾಹಿತಿ ನೀಡಿದ ಪ್ರಕಾರ ಇನ್ನೂ 4 ಅಡಿ ಕೆಳಗಡೆ ಹೋದಾಗ ಮಾತ್ರ ನೈಜ ಲಕ್ಕುಂಡಿ ಪತ್ತೆ ಆಗುತ್ತೆ. ಏನು ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಜೊತೆಗೆ ಇದೇನು ಬಾವಿ ಇದೆ, ಅವು ಎರಡರ ನರಬರಿಕೆ ಒಂದು ಕಾಲುವೆ ರೀತಿ ಇರುವಂಥ ಆಕಾರದ ಒಂದು ಅಂಡರ್ಗ್ರೌಂಡ್ ಒಂದು ಕಾಲುವೆ ರೀತಿ ಇರುವಂಥ ಒಂದು ರಸ್ತೆ ಇದೆ, ಪುರಾತನವಾದಂಥದ್ದು. ಆ ಒಂದು ರಸ್ತೆ ಅಂದರೆ ಬಾವಿಯಲ್ಲಿ ಸ್ನಾನ ಮಾಡಿ ಆಮೇಲೆ ಏನು ದೇವಸ್ಥಾನಗಳಿಗೆ ಇದೇ ಒಂದು ಬಾವಿಯಿಂದ ಸ್ನಾನ ಮಾಡಿ ಬೇರೆ ಬೇರೆ ದೇವಸ್ಥಾನಗಳಿಗೂ ಕೂಡ ಇದು ಅದು ಕಾಲುವೆ ರೀತಿ ಇರುವಂಥ ರಸ್ತೆ ಲಿಂಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಇವತ್ತು TV9ಗೆ ಏನು ಇಂಚಿಂಚು ಕೂಡ ಲಕ್ಕುಂಡಿಯ ಗತವೈಭವದ ಕುರುಹುಗಳ ಸಿಗುವ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಏನು ಉತ್ಖನನ ಕಾರ್ಯ ನಡೀತದೆ. ಈಗ ಲಕ್ಕುಂಡಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇನ್ನು ಮುಂದೆ ಏನು ಸಾಕಷ್ಟು ಏನು ಕುರುಹುಗಳು ಸಿಗುವ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಮಾಲ್ತೇಶ್, ಥ್ಯಾಂಕ್ ಯು ಸಂಜೀವ್ ಪಾಂಡ್ರೆ.